ಬೆಂಗಳೂರು ಖಾಲಿ ಮಾಡ್ಕೊಂಡು ಹೋಗ್ತಾ ಇದೀವಿ. 15 ದಿನ ಹೆಂಗನ್ಸ್ತು ಬೆಂಗಳೂರು ಬೇಜಾರು ನೋಡಿ ಗೈಸ್. ನಾನು ಮಿಸ್ ಮಾಡ್ಕೋತಾ ಇಲ್ಲ, ರಾಕಿ ನೋಡ್ಬೇಕಂತೆ. ನಾನ್ ವೆಜ್ ತಿಂದೆ, ಐಸ್ ಕ್ರೀಮ್ ತಿನ್ಬೇಕಲ್ಲ, ಹಂಗಾಗಿ ನೋಡಿ ಓಡ್ಕೋತವ್ರೆ ನನಗೋಸ್ಕರ ಐಸ್ ಕ್ರೀಮ್. ಹಾಸನಲ್ಲಿ ಫುಲ್ ಮಳೆ ಅಂತ ಬಂದ್ರೆ ಬಿಸಿಲು ಮಕ್ಕೆ ಹೊಡಿತೈತೆ. ಸಂಜು ಎಗ್ ಬಿರಿಯಾನಿ ಮಾಡ್ತಿದ್ದಾಳೆ, ನಮ್ಗೆ ಎಷ್ಟು ಕಾಯ್ತಿದಾರ ಪಾಪ. ಒಂದೊಂದ್ ಅರ್ಧ ಗಂಟೆ ಆಟ ಆಡ್ಬೇಕೀಗ ಅದ್ರ ಜೊತೆ. ಜಾಗ ಬಿಟ್ಟು ಅಲ್ಲಾಡಲ್ಲ. ನಮ್ಮಮ್ಮ ಹಿಂದೆ ಇತ್ಲಲ್ಲಿ ಮಾವಿನಕಾಯಿ ಗಿಡ ಹಾಕಿತ್ತು, ಅದು ಇಷ್ಟು ದೊಡ್ಡ ಮರ ಆಗಿದೆ. ಮಗಳು ನೋಡಿ ಹೆಂಗ್ ತಿರುಗ್ತಾನೆ ಮಗಳು ಅಂದ್ರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತಿನ ವ್ಲಾಗ್ ಏನು ಅಂದ್ರೆ, ಏನು ಇವತ್ತಿನ ವ್ಲಾಗ್ ಹೇಳಿ ನೀವೇ. ಬೆಂಗಳೂರು ಖಾಲಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಆಷಾಢ ಇರೋದ್ರಿಂದ ಫುಲ್ ಖಾಲಿ ಮಾಡ್ತಾ ಇಲ್ಲ. 20 ದಿನದ ಮಟ್ಟಿಗೆ ಊರಿಗೆ ಹೋಗ್ತಾ ಇದೀವಿ. ಇವಳು ಅವ್ರ ಮನೆ, ನಮ್ಮ ಮನೆ. ಕಾರ್ ಇದ್ದಿದ್ರಿಂದ ಬೇಡದರ ಐಟಮ್ನೆಲ್ಲನೂ ಕಾರ್ಗೆ ಹಾಕೊಂಡು ಹೋಗ್ತಾ ಇದೀವಿ. ನಮ್ಮ ಅಮ್ಮ ಬಂದಿದ್ರು, 15 ಡೇಸ್ ನಮ್ ಜೊತೆನೆ ಇದ್ರು. ಫಸ್ಟ್ ಟೈಮ್ ಬಂದಿದ್ರು. ಸೊ ಇವಾಗ ಎಲ್ಲ ಒಟ್ಟಿಗೆ ಹೋಗ್ತಾ ಇದೀವಿ. ಒಂದವೇ ಹೋಗ್ತಾ ನಮ್ಮ ಮಾವ ಅವರು ಮದ್ವೆ ಆಗಿ ಹೊಸ ಜೋಡಿ ಅನ್ಬಿಟ್ಟು ಊಟ ಕರ್ತಿದ್ರು. ಪಾಡೂಟ ತಿನ್ನಕ್ ಹೋಗ್ತಾ ಇದೀವಿ. ಅವ್ರ ಮನೆಗೂ ಹೋಗ್ಬಿಟ್ಟು ಹೋಗ್ತೀವಿ. ಬನ್ನಿ ನಮ್ ಜರ್ನಿ ಹೇಗಿರುತ್ತೆ ನೋಡೋಣ. ಲೆಟ್ಸ್ ಗೋ. ನಮ್ಮಮ್ಮ ಇದ್ದಿದ್ದರಿಂದ ನಾವೆದಳು ಅಷ್ಟರಲ್ಲಿ ಟಿಫನ್ ರೆಡಿ ಮಾಡಿದ್ರು. ಇಲ್ಲ ಅಂದಿದ್ರೆ ನಾವು ಟಿಫನ್ ಮಾಡ್ಕೊಂಡು ತಿನ್ನೋ ಅಷ್ಟರಲ್ಲಿ ಲೇಟಾಗಿ ಹೋಗೋದು. ನೆನ್ನೆ ಸ್ವಲ್ಪ ಎಲ್ಲ ಕಾರಿಗೆ ಜೋಡಿಸ್ ಬಂದಿದ್ದೀವಿ, ಇನ್ನೂ ಸ್ವಲ್ಪ ಇದೆ, ಎಲ್ಲನೂ ಜೋಡಿಸ್ಬೇಕು. ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ಅಂದರೆ, ಓಡೋಗ್ತಾ ಇದ್ದಾರೆ ಕ್ಯಾಮ್ರಾ ತರ್ತಿದ್ದಂಗೆ. ಎಲ್ಲಾದ್ರೂ ತಿಂಡಿ ಆಯಿತು. ಇವಾಗ ಫ್ರಿಡ್ಜ್ ಎಲ್ಲ ಖಾಲಿ ಮಾಡ್ಬೇಕು ಫುಲ್ಲು. ಬನ್ನಿ ಹೋಗಿ ಸಾಮಾನು ಇಟ್ಟು ಬರೋಣ. ಕಾರಲ್ಲಿ ಜಾಗನೇ ಇಲ್ಲ ಗೈಸ್, ಎಲ್ಲಿ ಇಡೋದು ಗೊತ್ತಾಗ್ತಿಲ್ಲ. ಕಾರ್ ಬಂದಿದ್ದು ಎಲ್ಲ ತುಂಬ್ಕೊಂಡು ಹೊಂಟ್ರು. ಆಲ್ರೆಡಿ ತುಂಬಿದೀವಿ, ಇವಾಗಿನ್ನ ತುಂಬಬೇಕಿಷ್ಟು. ಹೆಂಗ ಅನಿಸ್ತಾ ಇದೆ? ಏನ್ ಹೆಂಗ ಅನಿಸ್ತಿದೆ? ಇಲ್ಲಿ ತುಂಬಾಕ್ ಜಾಗ ಇಲ್ಲ, ನಾನು ತಲೆ ಓಡಿಸ್ಬಿಟ್ಟು ತುಂಬ್ತಾ ಇದೀನಿ. 3 ವಾರ ಮನೆಗೆ ಹೋಗ್ತಾ ಇದ್ದೀರಲ್ಲ, ನಾನು ಕಾಟ ಇಲ್ದೆ 2 ವಾರ ಇರ್ತಿರಲ್ಲ. ಇಷ್ಟು ನಾನು ರಾಕಿ ನೋಡ್ಬೇಕು. ನೋಡಿ ಗಾಯ್ಸ್, ನಾನು ಮಿಸ್ ಮಾಡ್ಕೋತಾ ಇಲ್ಲ, ರಾಕಿ ನೋಡ್ಬೇಕಂತೆ. ನೆಮ್ಮದಿಯಾಗಿ ರಾಕಿ ಜೊತೆ 20 ದಿನ ಇರ್ತೀನಿ, ಇವಳು ಕಾಟ ಇಲ್ದೇನೆ. ರಾಕಿನ ಮುಟ್ಟಕ್ಕೂ ಬಿಡಲ್ಲ, ಹೊಟ್ಟೆ ಕಿಚ್ಚಿ ಇವಳಿಗೆ. ಮದುವೆ ಆದ್ಮೇಲಿಂದ ಫಸ್ಟ್ ಟೈಮ್ ಈ ಥರ 3 ವಾರದ ಗಟ್ಟಲೆ ಊರಿಗೆ ಹೋಗ್ತಾ ಇರೋದು. ಇಲ್ಲಿ ಹೆಂಗೋ ಖುಷಿಯಾಗಿ ಖಾಲಿ ಮಾಡ್ಕೊಂಡು ಹೋಗ್ತಾ ಇದೀವಿ. 3 ವಾರ ಆದ್ಮೇಲೆ ಮತ್ತೆ ಅಲ್ಲಿಂದ ಬರಕ್ ಮನ್ಸಿರಲ್ಲ. ಇಲ್ಲೂ ಖುಷಿ ಏನಿಲ್ಲ, ಇಲ್ಲಿಗೆ ಅಡ್ಜಸ್ಟ್ ಆಗಿರ್ತೀವ, ಊರಿಗೆ ಹೋಗಕ್ ಬೇಜಾರಾಗುತ್ತೆ. ಅಯ್ಯ ಅವನ್ ಹೋಗ್ತಾನೆ ಇಲ್ಲೇ ಇರೋಣ ಅನ್ಸುತ್ತೆ. ಅಲ್ಲೋಗಿ ಅಲ್ಲಿ ಅಡ್ಜಸ್ಟ್ ಆದ್ಮೇಲೆ ಇಲ್ಲಿಗೆ ಅವನ್ ಬರ್ತಾನೆ ಅನ್ಸುತ್ತೆ. ಇದೇ ಆಗಿದೆ ನಮ್ ಜೀವನ. ನಡಿ. ನಾನು ರೆಡಿ ಆದೆ, ನಮ್ಮ ಅಮ್ಮನೂ ರೆಡಿಯಾಗಿ ಕೂತಿದೆ. 15 ದಿನ ಹೆಂಗನ್ಸ್ತು ಬೆಂಗಳೂರು ಬೇಜಾರಾ? ನೀವು ಬೇರೆ ಕೆಲ್ಸಕ್ಕೆ ಹೋಗ್ತೀರಾ, ಒಬ್ಳೆ ಮನೇಲಿ ಇರಕ್ ಬೇಜಾರು. ಏನ್ ಮಾಡ್ದೆ ಮನೇಲಿ? ಅಡಿಗೆ ಮಾಡ್ದೆ, ತಿಂಡಿ ಮಾಡ್ದೆ, ಊಟ ಮಾಡ್ದೆ, ಮಲ್ಕೊಂಡೆ. ನಮ್ಮ ಮಮ್ಮಿ ಏನ್ ಮಾಡ್ತಾ ಬಿಡ್ತಾವ್, ನಿದ್ದೆ ಅಂತೂ ಚೆನ್ನಾಗಿ ಹೊಡಿತು. ಫಸ್ಟ್ ಟೈಮ್ ಬಂದಿದ್ರು, ಇಷ್ಟ ಯಾವತ್ತಿರ್ಲಿಲ್ವನಲ್ವಾ 15 ದಿನ ಗಟ್ಲೆ. ಹೋದ್ವಾರನೇ ನಿಂತಿತ್ತು, ಹೋಯ್ತೀನಿ ಅಂತ. ಆಷಾಢ ಅಲ್ವಾ ಅನ್ಬಿಟ್ಟು ಉಳಿಸ್ಕೊಂಡಿದ್ವಿ. ಇವಾಗ ಫೈನಲಿ ಹೊಡ್ತಾ ಇದೀವಿ. ನಮ್ಮಮ್ಮ ಮೋಸ್ಟ್ ಆಫ್ ದ ಟೈಮ್ ಇಲ್ಲೇ ಸ್ಪೆಂಡ್ ಮಾಡಿರೋದು. ಇಲ್ಲಿ ವ್ಯೂ ಚೆನ್ನಾಗಿದೆ. ಅಪಾರ್ಟ್ಮೆಂಟ್ಸ್ ಅವರೆಲ್ಲ ಆಚೆ ಬರ್ತಾ ಇರ್ತಾರೆ, ಇಲ್ಲಿ ವಾಕ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಗಾಳಿ ಬೆಳಕು ತುಂಬಾ ಚೆನ್ನಾಗಿದೆ. ನಾವು ಕೂಡ ಇಲ್ಲೇ ರೀಲ್ಸ್ ಮಾಡೋದು. ಫೈನಲಿ ಲಗೇಜ್ ಎಲ್ಲ ತುಂಬಿಕೊಂಡು ಬೆಂಗಳೂರು ಬಿಡ್ತಾ ಇದೀವಿ. ಬಾಯ್ ಬೆಂಗಳೂರು ಖಾಲಿ. ನೀರು ಹಾಕ್ತಾ ಇದ್ದಾರೆ ಕಾರಿಗೆ. ಫುಲ್ಲು ಗಲೀಜಾಗ್ಬಿಟ್ಟಿದೆ ಬೆಂಗಳೂರಲ್ಲಿ ನಿಲ್ಸಿ. ಈಗ ಫುಲ್ ಕ್ಲೀನ್ ಆಯ್ತು. ಮೈಸೂರು ಇದ್ದಂಗೈತೆ ರೋಡ್ ಎಲ್ಲ, ಫುಲ್ ಗ್ರೀನರಿ. ಬೆಂಗಳೂರಲ್ಲೂ ಈ ತರ ಗ್ರೀನರಿ ರೋಡ್. ನಮ್ಮ ಮಾವ ಅವ್ರ ಮನೆಗೆ ಬಂದ್ವಿ. ಮತ್ ನೋಡಿ ನಿಂತಿದ್ದಾನೆ. ಯಾವ ಆಫೀಸಿಗೆ ಹೋಗಿದ್ದಪ್ಪ? ಯಾವಾಗಲೂ ಸಿಕ್ತಾಗೆಲ್ಲ ಹೆಂಗೆ ಅದು ಇದು ಅಂತ ಮಾತಾಡ್ಕೊಂಡು ಕೂತಿರ್ತಾರೆ. ಏರಿಯಾ ನೋಡಿ ಗಾಯ್ಸ್ ಹೆಂಗಿದೆ. ಮಹಾಲಕ್ಷ್ಮಿ ಲೇಔಟು. ನಮ್ಮ ಸೈಡ್ ಎಲ್ಲ ಮರಗಳೇ ಇಲ್ಲ, ಇಲ್ಲ ಅಟ್ಲೀಸ್ಟ್ ಮರ ಗಿಡಗಳೆಲ್ಲ ಇದೆ.
ಅಂಡ್ ವೆಹಿಕಲ್ಸ್ ಹಂಗೆ ಓಡಾಡುತ್ತೆ. ಬಟ್ ನಮ್ಮ ರೋಡಲ್ಲೆಲ್ಲ ವೆಹಿಕಲ್ಸ್ ಇಲ್ಲ, ಫುಲ್ ಸೈಲೆಂಟ್ ಏರಿಯಾ. ಒಳ್ಳೆ ನಳ್ಳಿ ಮೂಳೆ ಹಾಕ್ಕ ತಿಂತವ್ರೆ. ಅದು ಹಾಕ್ಸ್ಕೊಂಡ್ ತಿಂದಿಲ್ಲ, ಅದು ಬಂದಿತ್ತು ತೋಟಲ್ಲಿ. ಯಾಕಪ್ಪ ಹೂ ಹಾಕಬೇಕು? ಸಾಕು 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 ಸಾಂಬಿಟ್ಟು ಎಲ್ಲ ಊಟ ಕೂತಿದ್ದೀವಿ ಇವಾಗ. ಯಾಕೋ ಸುಮಂತು ಏನು ಹಾಕಿಲ್ಲ ನಿಂಗೆ? ಸುಮಂತ್ ನೀರಲ್ಲೇ ತಿನ್ಬೇಕಂತೆ. ಮುದ್ದೆ, ಮಟನ್ನು, ಚಿಕನ್ನು ಎಲ್ಲ ಹಾಕಿದ್ದಾರೆ. ನಾಲ್ಕು ಮಕ್ಳ ಒಂದೇ ಸಾಕಳಕ್ಕಾಗಲ್ಲ, ನೀವು 4 ಹೇಳ್ತಿದ್ರ. ಬೆಂಗಳೂರಲ್ಲಿ ಐತಿ, ನಿಮಗೆ ಗೊತ್ತಿದ್ದೆ ಹೇಳ್ತಿರಲ್ಲ ಹೇಳಿ. ಅದೇ ಹಿಂದೂಗಳದ್ದು ಸಂಖ್ಯೆ ಕಮ್ಮಿ ಆಗೈತೆ. ನೀವು ಫೈನಲಿ ಹೊರಟ್ವಿ. ಊರಿಗೆ ಹೋಗ್ತಾ ಇದೀವಿ, ಸುಮಂತನ ಕರ್ಕೊಂಡ್ ಹೋಗ್ತಾ ಇದೀವಿ. ಹೋಗ್ಬೇಕು, ಜಾಗಿಲ್ಲ. ಫೈನಲಿ ಹೊರಟ್ವಿ, ಊಟ ಎಲ್ಲ ಆಯ್ತು. ಸುಮಂತ್ ಅಲ್ಲಿ ಹೋಯ್ತವನೆ. ದಾರಿ ತೋರ್ಸಕ್ ಬಂದ, ನಮ್ಗೆ ದಾರಿ ಗೊತ್ತಿಲ್ಲ ಅಂತ. ಹಿಂಗ್ ಹೋಗಿ ಲೆಫ್ಟ್ ಹೋಗಂದ್ರೆ ಮುಗ್ದೆ ಹೋಯ್ತು ಕತೆ ಹುಡ್ಗ. ಈ ರೋಡ್ ಎಂಡ್. ನಮ್ದು ಟಾಟಾ ಕನ್ಸಲ್ಟೆನ್ಸಿ ಹೊಸ ಆಫೀಸ್ ಇದು, ಯಶವಂತಪುರಲ್ಲಿ ಮಾಡಿದ್ದಾರೆ. ಚೆನ್ನಾಗಿದೆ ಅಂತೆ, ಬಟ್ ಒಂದ್ಸಲನೂ ಹೋಗಿಲ್ಲ, ಹೋಗ್ಬೇಕು. ನೋಡ ಯಾವಾಗ ಟೈಮ್ ಆಗತ್ತೆ ಅವಾಗ ಹೋಗ್ತೀವಿ. ಓ ಸರಿಯಾಗಿ ಮಾಡವ್ರೆ ಸತ್ವ. ಹೌದಾ? ಎಲ್ಲ ವೀಕೆಂಡ್ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬರ್ತಾ ಇದಾರೆ. ನಾವು ವೀಕೆಂಡ್ ಮುಗಿಸ್ಕೊಂಡು ಊರಿಗೆ ಹೋಗ್ತೇವೆ. ಹಾಸನ ಮಾಡೋರೆ, ಹಾಸನ ತಗೊಂಡೋಗಿ ಹಾಸನ ಮಾಡ್ಬಿಟ್ಟಾರ ಗೈಸ್. ನಮ್ದು ಫುಲ್ ಖಾಲಿ, ಅವ್ರಿಗೆ ಫುಲ್ ಟ್ರಾಫಿಕ್. ಈಗ ಬ್ರೇಕ್ ಕೊಟ್ಟಿದ್ವಿ, ನಾನ್ ವೆಜ್ ತಿಂದೆ, ಐಸ್ ಕ್ರೀಮ್ ತಿನ್ಬೇಕಲ್ಲ, ಹಂಗಾಗಿ ನೋಡಿ ಓಡ್ಕೋತವ್ರೆ ನನಗೋಸ್ಕರ ಐಸ್ ಕ್ರೀಮ್ ನ. ಬೇಡವಾ? ಕುಡ್ಕ ಬಂದೆ ಐಸ್ ಕ್ರೀಮ್ ತಿನ್ನೋಣ ಬನ್ನಿ. ಅರೌಂಡ್ ಐಸ್ ಕ್ರೀಮ್ ಡಬಲ್ ಚಾಕ್ಲೇಟ್ 60 ರೂಪಾಯಿ ಅದಕ್ಕೆ 2 ತಿನ್ಬೋದು. ಟೈಮ್ ಇವಾಗ ಎಷ್ಟು ಟೈಮು? 4 ಗಂಟೆ ಇರ್ಬೇಕು. 4:20 ಆಗಿದೆ. ಮನೆಗೆ ಹೋಗೋಷ್ಟೊತ್ತಿಗೆ 6 ಗಂಟೆ ಆಗತ್ತೆ. ಹೋಗೋಣ ಬನ್ನಿ. ಹಾಸನಲ್ಲಿ ಫುಲ್ ಮಳೆ ಅಂತ ಬಂದ್ರೆ ಬಿಸಿಲು ಮಕ್ಕೆ ಹೊಡಿತೈತೆ. AC ಹಾಕಿದ್ರು ಕೈಯೆಲ್ಲ ಸುಟ್ಟೋಗ್ತೈತೆ ನಮ್ಗೆ. ಅಂತೂ ಕಣ್ಣೆ ಬಿಡಕ್ಕಾಯ್ತಾ ಇಲ್ಲ. ಮುಚ್ಕೊಂಡವಳೆ. ಮಳೆ ಬರ್ತಾ ನೋಡೋಣ. ಮಳೆಗಾಲ ಅನ್ನಿಸ್ತಾನೆ ಇಲ್ಲ, ಬೇಸಿಗೆಗಾಲದ ತರ ಇದೆ. ಫೈನಲಿ ಮನೆಗೆ ಬಂದ್ವಿ ಗೈಸ್. ಇದೊಂದು ತೆಗೆದ್ರೆ ಆಯ್ತಲ್ಲ. ಚಂದ್ರಪಟ್ಟಣಲ್ಲಿ ನಾನು ಓಡಿಸ್ತೀನಿ ಅಂತ ಹೇಳಿ ಮನೆ ಕಂಡಿದ್ದೆ, ಬಂದ್ ಮನೆ ತಕ್ಕ ಬಂದು ಎದುರಿಸ್ತಾವ್ರಿ. ಇಲ್ಲಿ ಮನೆಗ್ ಬಂದ ತಕ್ಷಣ ಮಾವಿನಕಾಯಿ ಹುಡ್ಕ ಬಂದವ್ರೆ ನೋಡಿ. ಇಲ್ಲಿ ನಮ್ಮಮ್ಮ ಹಿಂದೆ ಇತ್ಲಲ್ಲಿ ಮಾವಿನಕಾಯಿ ಗಿಡ ಹಾಕಿತ್ತು, ಅದು ಇಷ್ಟು ದೊಡ್ಡ ಮರ ಆಗಿದೆ. ಅದ್ರದ್ದೇ ಮಾವಿನ ಹಣ್ಣು ತಂದಿದ್ರು, ತುಂಬಾ ಚೆನ್ನಾಗಿತ್ತು. ಹಂಗಾಗಿ ಇವಾಗ ಮತ್ತೆ ನೋಡ್ತಾ ಇದಾರೆ ಇದೆಯಾ ಇಲ್ವಾ ಅಂತ. ಅಲ್ಲೊಂದೇ ಒಂದು ಹಣ್ಣಾಗಿದೆ, ಸೀಬೆಣ್ಗೂ ಬಿತ್ತು ಕಣ್ಣು. ಕಳ್ಳೆಲ್ಲ ಇಲ್ಲ, ಹಂಗೆ ತಿನ್ನದೆ. ಮಳೆ ನೆಂದಿ ಎಲ್ಲ ವಾಶ ಇರಲ್ವಾ? ಕಣಪ್ಪ ಆಯ್ತು. ಇದೆಲ್ಲ ಹೂವು ಹಾಕೊಂಡೈತೆ ಮನೆ ಪೂಜೆಗೆ. ಅಲ್ಲಿ ಕರ್ಬೇವಿನ ಸೊಪ್ಪು ಹಾಕಿತ್ತು, ಬಟ್ ಅದು ಫುಲ್ ಹುಳ ಆಗಿ ಕಟ್ ಮಾಡಾಕಿದೆ. ಫುಲ್ ಕಾಡಾಗಿದೆ ಮಳೆ ಬಂದು. ನಿಂತ್ಕೊಳಕ್ಕೆ ಭಯ ಆಯ್ತೈತಿ. ಮನೆಗೆ ನಮ್ಮ ಅಮ್ಮನೆಲ್ಲ ಡ್ರಾಪ್ ಮಾಡಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ಇವಾಗ ನಮ್ಮ ಮನೆಗೆ ಹೋಗ್ತಾ ಇದೀವಿ. ಹಸ್ಬೆಂಡ್ ಮನೆಗೆ ಹೋಗ್ತಾ ಇದೀವಿ. ಅಲ್ಲಿ ನಮ್ಮ ರಾಕಿ ಕಾಯ್ತಾ ಇರುತ್ತೆ, ಸಿಂಹ ಕಾಯ್ತಾ ಇರುತ್ತೆ, ಕರೆ ಸಿಂಹ. ಅದಕ್ಕೋಸ್ಕರ ಬೇಗ ಹೊರಟಿದೀವಿ, ಮತ್ತೆ ನಾಳೆಯಿಂದ ಇರ್ಬೇಕಲ್ಲ ಅಂತ. ಸೊ ಹೋಗೋಣ ಬನ್ನಿ. ಮನೆಗೆ ಆಲ್ರೆಡಿ ಮಾಮ ಅಂತ ಕಿರುತ್ತಾ ಇದ್ದಾನೆ. ಪಾಪ ಕೈ ಹುಷಾರಲ್ಲ. ರಾಖಿ ಅಲ್ಲ, ರಾಖಿ ರಾಖಿ ಮಾತಾಡ್ಸೋಣ. ತಿದ್ದಳ್ತು ನಿದ್ದೆ ಮಾಡ್ತಿದ್ಯಾ? ಯಾಕೆ ಏನಾಯ್ತು? ಸಂಜುನಾ ಎಲ್ಲಾರ್ನೂ ಯಾರು? ಏನಪ್ಪ ಯಾಕೆ ಏನು? ಒಂದೊಂದ್ ಅರ್ಧ ಗಂಟೆ ಆಟ ಆಡ್ಬೇಕೀಗ ಅದ್ರ ಜೊತೆ. ಜಾಗ ಬಿಟ್ಟು ಅಲ್ಲಾಡಲ್ಲ. ಏನಪ್ಪಾ ಉಂಪಾಚು
ಏನು ಏನು ಯಾರು ಬಂದಾರೆ ಅಣ್ಣ ಬಂದಾನ? ಆಯ್ತು ಎದ್ದೇಳಕ್ಕಾಗ್ತಿಲ್ವಾ? ಯಾಕೆ ಹುಷಾರಿಲ್ಲ ನನಗೆ? ಆಯ್ತು. ಗೀತಾ ಬಂದು ಲಗೇಜ್ ಎಲ್ಲ ಇಳಿಸಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆದೆ. ಸ್ಪೆಷಲ್ಲಾಗಿ ಈಗ ಬಿರಿಯಾನಿ ಮಾಡೋಣ ಅಂತ ಈಗನ್ನೆಲ್ಲ ಬಾಯ್ಲ್ ಮಾಡ್ಕೊಂಡು ಅದ್ರ ಸಿಪ್ಪೆ ಸುಲ್ದಿ ಅದಕ್ಕೆ ಖಾರ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ನೀಟಾಗಿ ಮ್ಯಾರಿನೇಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ಈರುಳ್ಳಿ ಟೊಮೊಟೊ ಎಲ್ಲ ಕುಯ್ಕೊಡ್ತಾಯಿದ್ರು. ನಮ್ಮ ಅತ್ತೆ ಹಾಗೆ ಸೊಪ್ಪು ಸೋಸ್ತಾಯಿದ್ರು. ಫಸ್ಟು ನಾನಿಲ್ಲಿ ಬರೀ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಬ್ರೌನಿಷ್ ಬರೋ ತನಕ, ಯಾಕೆಂದರೆ ಎಗ್ ಬಿರಿಯಾನಿ ಅಲ್ವಾ, ಆಮೇಲೆ ಲಾಸ್ಟಿಗೆ ಹಾಕೋದಕ್ಕೆ. ಅದಾದಮೇಲೆ ಮತ್ತೆ ಮೊಟ್ಟೆನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಇಷ್ಟು ದಿನ ಅವ್ರ ಅಮ್ಮ ಅಡುಗೆ ಮಾಡಿಕೊಟ್ಟಿದ್ರು, ನಾವು ಆಯಾ ಕೂತಿದ್ವಿ. ಇಲ್ಲಿ ನಮ್ಮನೇಲಿ ನಮ್ಮಮ್ಮ ಮಾಡ್ಕೊಡೋಗ್ಬಿಟ್ಟು ನಮ್ಮ ಕೈಲಿ ಮಾಡಿಸ್ತೈತೆ ನೋಡಿ. ಸಂಜು ಎಗ್ ಬಿರಿಯಾನಿ ಮಾಡ್ತಿದ್ದಾಳೆ. ನಮ್ಗೆ ಎಷ್ಟು ಕಾಯ್ತಿದ್ದಾರೆ ಪಾಪ. ನಾನು ಇಷ್ಟವರೆಗೂ ಹೆಚ್ಕೊಟ್ಟೆ. ನನ್ನ ಮಗ್ಳಲ್ಲಿ ಮನೆ ಕಂಡು ಕಾಯ್ಕೊಂಡು ಕೂತಿದ್ರು, ಟೊಮೊಟೊ ಎಲ್ಲ ತಿನ್ಕೊಂಡು ಕೂತಿತ್ತು. ಸರ್ ನೋಡಿ ಈಗ ಹೆಂಗೆ. ಮೊಟ್ಟೆ ಬೇಕಾ? ಮೊಟ್ಟೆ ಅನ್ನ ಬೇಕು. ಮೊಟ್ಟೆ ಅಂದ್ರೆ ಸಾಕು, ಎಲ್ಲ ಅರ್ಥ ಆಗುತ್ತೆ. ಮೊಟ್ಟೆ ಅನ್ನ ಬೇಕು ಅವನಿಗೆ. ಹುಷಾರಿಲ್ಲ ಅವನಿಗೆ, ಅದಕ್ಕೆ ಸಪ್ಪಗೋನೆ. ಏನ್ ಬೇಕಪ್ಪ? ನೋಡಕ್ಕೆ ಅಮಾಯಕ. ಏನು ಗೊತ್ತಿಲ್ಲದ ಮುಗ್ದನ್ ಥರ ಅವನೇ ನೋಡಿ. ಎಲ್ಲ ಬೇರೆ ಡವ್ ಬೇರೆ ಮಾಡ್ತಾನೆ, ಮುಗ್ದನ್ ಥರ ಇರ್ತಾನೆ, ಎಲ್ಲ ಕೇಳಿಸ್ಕೊತಿರ್ತಾನೆ ಕಳ್ಳಂಗೆ. ಮಗಳು ನೋಡಿ ಹೆಂಗ್ ತಿರುಗ್ತಾನೆ. ಮಗಳು ಅಂದ್ರೆ ಎಲ್ಲಿ? ಮಗಳಲ್ಲಿ ಮೊಟ್ಟೆ ಬೇಕಾ? ಓ ಪಾಪ ಹುಷಾರಿಲ್ಲ, ಅದಕ್ಕೆ ಎದ್ದೇಳಕ್ಕೆ ಆಗ್ತಿಲ್ಲ. ಸ್ಪೆಷಲ್ ಬಿರಿಯಾನಿ ಆಗಿರೋದ್ರಿಂದ ಮೊಸರಿಗೆ ಖಾರ ಪುಡಿ, ಸಾಂಬಾರು ಪುಡಿ ಮತ್ತು ಸ್ವಲ್ಪ ಬಿರಿಯಾನಿ ಪೌಡರ್ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇಲ್ಲಿ ಆಲ್ರೆಡಿ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಲಾಸ್ಟಿಗೆ ಅಕ್ಕಿ ಹಾಕಿ ನೀರು ಹಾಕಿ ಫ್ರೈ ಮಾಡ್ಕೊಂಡಿರೋ ಮೊಟ್ಟೆನ ಹಾಕ್ತಾಯಿದ್ದೀನಿ. ಹಾಕಿ ಕ್ಲೋಸ್ ಮಾಡಿದ್ರೆ ಮುಗೀತು. ಸೊ ಆನಿಯನ್ನ ಆಮೇಲೆ ಕುಕ್ಕರ್ ತೆಗಿಬೇಕಾದ್ರೆ ಹಾಕ್ತೀವಿ. ನಮ್ಮ ಎಲ್ಲಾರ್ಕಿನ್ನ ಅರ್ಜೆಂಟ್ ಒಬ್ರಿಗೆ ಕಾಯ್ತವ್ರಲ್ಲಿ. ಪಾಪ ಬಂದು ನೋಡ್ಕಿ ಹೋಯ್ತೈತಿ. ಹೆಂಗ್ ಕೂತೈತದ ಕೈಕೊಂಡು ಬಾ ನೋಡಿ ಗೈಸ್, ಟ್ರೈನಿಂಗ್ ಕೊಡ್ತಾ ಇರೋದ. ಏಣಿ ಹಚ್ತಾರೆ. ಈ ಕಡೆ ಬಾರ. ಹತ್ತು. ಜಂಪ್. ಒಬ್ಬ ಯಾರಪ್ಪ ಮೆಟ್ಲತ್ತಾನ ಕಳ್ಳ. ಆಯ್ತು ಸೂಪರ್. ಹುಷಾರಿಲ್ಲ, ಹಂಗಾಗಿ ಅಷ್ಟು ಆಕ್ಟಿವ್ ಆಗಿಲ್ಲ. ಜಂಪ್ ಅಮರಾಕಿ, ಜಂಪ್. ಕೊಡು. ವಿಷಲೆಲ್ಲ ಹೋಗಿದೆ ಗೈಸ್. ಇವಾಗ ಫಸ್ಟ್ ಟೈಮ್ ಟ್ರೈ ಮಾಡೋದು. ಉಯ್ಯು ಮಗವ ಅಂತ ಇದೆಯಾ? ಚೆನ್ನಾಗಿದೆ. ಹೊರಗೋಗು ಬಿಟ್ಟ ಸಿಕ್ಕೈತಲ್ಲಿ. ಎಗ್ ಬಿರಿಯಾನಿ ಮಾತ್ರ ಸಕ್ಕತ್ತಾಗಿ ಬಂದಿತ್ತು. ನಮಗೂ ಸಖತ್ ಹಸುವಾಗಿತ್ತು. ಊಟ ಮಾಡಿ ಮಲ್ಕೊಂಡ್ವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಸಿ ಯು.